ನಮಸ್ಕಾರ ಸ್ನೇಹಿತರೆ, ಬನ್ನಿ ಇಲ್ಲಿ ನಿಮ್ಗೊಂದು ಕಾರ್ ತೋರಿಸ್ತೀನಿ. ಇದೇ ಆ ಕಾರ್ 2012 ಮಾಡೆಲ್ ಸ್ಕೋಡಾ ರ್ಯಾಪಿಡ್ ಆಂಬಿಯನ್ಸ್ ಡೀಸೆಲ್. ಬನ್ನಿ ಈ ಕಾರನ್ನ ರಿವ್ಯೂ ಮಾಡೋಣ. ಮೊದಲನೇದಾಗಿ ಇದರ ಬಿಲ್ಡ್ ಕ್ವಾಲಿಟಿ ನೋಡಿ. ಇದು ಪಕ್ಕಾ ಯುರೋಪಿಯನ್ ಸ್ಟೈಲ್. 2012 ಮಾಡೆಲ್ ಆದರೂ ಇದರ ಡಿಸೈನ್ ಇಂದಿಗೂ ಔಟ್ಡೇಟೆಡ್ ಅನ್ಸಲ್ಲ. ಸಿಂಪಲ್ ಮತ್ತು ಕ್ಲಾಸಿಕ್ ಲುಕ್. ಈಗ ಈ ಕಾರಿನ ಅಸಲಿ ಶಕ್ತಿ ಇರೋದು ಇಲ್ಲಿ. ಇದು 1.6 ಲೀಟರ್ TDI ಡೀಸೆಲ್ ಇಂಜಿನ್. ಇದು 105 BHP ಪವರ್ ಕೊಡುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದರ 250 Nm ಟಾರ್ಕ್. ನೀವು ಹೈವೇಲಿ ಎಕ್ಸಿಲರೇಟರ್ ಕೊಟ್ರೆ ಸಾಕು, ಕಾರ್ ರಾಕೆಟ್ ತರ ನುಗ್ಗುತ್ತೆ. ಇದರಲ್ಲಿ ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳಿವೆ ನೋಡಿ. AC ವಿತ್ ಹೀಟರ್, ಮ್ಯೂಸಿಕ್ ಸಿಸ್ಟಮ್ ವಿತ್ ಬ್ಲೂಟೂತ್, ಆಲ್ ಪವರ್ ವಿಂಡೋಸ್, ರಿಯರ್ AC ವೆಂಟ್ಸ್ ಇದೆ. ಇದು ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಕಂಫರ್ಟ್ ಕೊಡುತ್ತೆ. ಇನ್ನು ಇದರ ಡಿಕ್ಕಿ ಅಂದ್ರೆ ಬೂಟ್ ಸ್ಪೇಸ್ ನೋಡಿ. ಬರೋಬ್ಬರಿ 460 ಲೀಟರ್. ಲಾಂಗ್ ಟ್ರಿಪ್ ಹೋಗುವಾಗ ಎಷ್ಟು ಬೇಕಾದ್ರೂ ಲಗೇಜ್ ಹಾಕ್ಬೋದು. ನೀವು ಹೈವೇಲಿ ಎಕ್ಸಿಲರೇಟರ್ ಕೊಟ್ರೆ ಸಾಕು, ಕಾರ್ ರಾಕೆಟ್ ತರ ನುಗ್ಗುತ್ತೆ. ಇಂದಿನ ಹೊಸ ಕಾರುಗಳಿಗೂ ಇದು ಟಕ್ಕರ್ ಕೊಡುತ್ತೆ ಅಂದ್ರೆ ನಂಬ್ತೀರಾ? ಬಹಳ ಜನ ಕೇಳೋದು ಮೈಲೇಜ್ ಬಗ್ಗೆ. ಹೈವೇಯಲ್ಲಿ ಇದು ಆರಾಮಾಗಿ 18ರಿಂದ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಆದರೆ ನೆನ್ಪಿಡಿ, ಇದು ಸ್ಕೋಡಾ. ಇದರ ಸರ್ವಿಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಬೆಲೆ ಮಾರುತಿ ಕಾರುಗಳಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಇದು ಲಕ್ಷಾಂತರ ಕಿಲೋಮೀಟರ್ ಓಡುತ್ತೆ. ಇದರ ಮೇಂಟೆನೆನ್ಸ್ ಎಷ್ಟು ಅಂತ ನೋಡೋಣ. ಬಹಳ ಜನ ಯೋಚನೆ ಮಾಡೋದು, ನನ್ನ ಓಡಾಟ ತುಂಬಾ ಕಡಿಮೆ ಇದೆ, ಆದ್ರೂ ಸ್ಕೋಡಾ ರ್ಯಾಪಿಡ್ ತಗೊಂಡ್ರೆ ಮೇಂಟೆನೆನ್ಸ್ ವರ್ತ್ ಆಗುತ್ತಾ ಅಂತ. ಇವತ್ತು ತಿಂಗಳಿಗೆ ಕೇವಲ 500 ಕಿಲೋಮೀಟರ್ ಓಡಾಟ ಇರೋರಿಗೆ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳ್ತೀನಿ. ಲೆಕ್ಕ ಶುರು ಮಾಡೋಣ ಬನ್ನಿ. ನೋಡಿ, ತಿಂಗಳಿಗೆ 500 ಕಿಲೋಮೀಟರ್ ಅಂದ್ರೆ ತುಂಬಾ ಕಡಿಮೆ ಓಡಾಟ. ಈ 1.6 TDI ಇಂಜಿನ್ ಮಿಕ್ಸಡ್ ಡ್ರೈವಿಂಗ್ನಲ್ಲಿ ಸುಮಾರು 17 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅನ್ಕೊಳ್ಳೋಣ. ಲೆಕ್ಕ 500 ಕಿಲೋಮೀಟರ್ ಭಾಗಿಸು 17 ಮೈಲೇಜ್ ಅಂದ್ರೆ ಸುಮಾರು 30 ಲೀಟರ್ ಡೀಸೆಲ್ ಆಗುತ್ತೆ. ಇವತ್ತಿನ ದರದಲ್ಲಿ ಅಂದ್ರೆ ಸುಮಾರು 90 ರೂಪಾಯಿ ಅನ್ಕೊಂಡ್ರೆ ತಿಂಗಳಿಗೆ ಕೇವಲ 2,700 ರೂಪಾಯಿ ಡೀಸೆಲ್ಗೆ ಖರ್ಚಾಗುತ್ತೆ. ವರ್ಷಕ್ಕೆ ಇದು 32,400 ರೂಪಾಯಿ ಆಗುತ್ತೆ. ಓಡಾಟ ಕಡಿಮೆ ಇರೋದ್ರಿಂದ ಇದು ದೊಡ್ಡ ಉಳಿತಾಯ. ನೆಕ್ಸ್ಟ್ ಬರೋದು ಇನ್ಶೂರೆನ್ಸ್. ಇದು 2012 ಮಾಡೆಲ್ ಆದರೂ ನೀವು ಫುಲ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂದ್ರೆ ವರ್ಷಕ್ಕೆ ಸುಮಾರು 10,000ದಿಂದ 14,000 ರೂಪಾಯಿ ಖರ್ಚಾಗುತ್ತೆ. ಓಡಾಟ ಎಷ್ಟೇ ಇರಲಿ, ಈ ಖರ್ಚು ಮಾತ್ರ ಫಿಕ್ಸ್ ಇರುತ್ತೆ. ಈಗ ಮುಖ್ಯ ವಿಷಯ, ಸರ್ವಿಸ್. ನೀವು ವರ್ಷಕ್ಕೆ ಕೇವಲ 6,000 ಕಿಲೋಮೀಟರ್ ಓಡಿಸಿದ್ರೂ ಸ್ಕೋಡಾ ಕಾರಿಗೆ ವರ್ಷಕ್ಕೊಮ್ಮೆ ಆಯಿಲ್ ಬದಲಾಯಿಸಲೇಬೇಕು. ಜನರಲ್ ಸರ್ವಿಸ್ ಸುಮಾರು 12,000 ರೂಪಾಯಿ. ಎಕ್ಸ್ಟ್ರಾ ಖರ್ಚು, ಕಾರ್ ಹಳೇದಾದ್ರಿಂದ ವೈಪರ್ ಬ್ಲೇಡ್ ಅಥವಾ ಬಲ್ಬ್ಗೋಸ್ಕರ ಒಂದು 3,000 ಇಟ್ಕೊಳ್ಳೋಣ. ಒಟ್ಟು ಸರ್ವಿಸ್ ಖರ್ಚು ವರ್ಷಕ್ಕೆ 15,000 ರೂಪಾಯಿ. ಸರಿ, ಈಗ ವರ್ಷದ ಒಟ್ಟು ಖರ್ಚು ನೋಡೋಣ. ಡೀಸೆಲ್ ವರ್ಷಕ್ಕೆ 6,000 ಕಿಲೋಮೀಟರ್, 32,400 ರೂಪಾಯಿ. ಇನ್ಶೂರೆನ್ಸ್ 10,000 ರೂಪಾಯಿ. ಸರ್ವಿಸ್ ಮತ್ತು ಸಣ್ಣ ಪುಟ್ಟ ರಿಪೇರಿ 15,000 ರೂಪಾಯಿ. ವರ್ಷದ ಒಟ್ಟು ಖರ್ಚು 57,400 ರೂಪಾಯಿ. ತಿಂಗಳಿಗೆ 4,800 ರೂಪಾಯಿ ಅಂದರೆ ನೀವು ದಿನಕ್ಕೆ ಕೇವಲ 160 ರೂಪಾಯಿ ಖರ್ಚು ಮಾಡ್ತಿದ್ದೀರಾ ಅಂತ ಅರ್ಥ. ಇಷ್ಟು ಕಡಿಮೆ ಖರ್ಚಿನಲ್ಲಿ ನೀವೊಂದು ರಾಜನಂತೆ ಫೀಲ್ ಕೊಡುವ ಸೆಡಾನ್ ಕಾರನ್ನು ಮೇಂಟೈನ್ ಮಾಡ್ಬೋದು. ಓಡಾಟ ಕಡಿಮೆ ಇದ್ರೂ ಹೈವೇಗೆ ಹೋದಾಗ ಈ ಕಾರ್ ಕೊಡುವ ಸೇಫ್ಟಿ ಮತ್ತು ಪವರ್ಗೆ ಬೆಲೆ ಕಟ್ಟೋಕ್ ಸಾಧ್ಯ ಇಲ್ಲ. ನಿಮಗೂ ಸ್ಕೋಡಾ ಇಷ್ಟನಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಕರ್ನಾಟಕ.